ಕ್ರಿಕೆಟ್ ಸೇರಿದಂತೆ ಯಾವುದೇ ಕ್ರೀಡೆಯಲ್ಲೂ ಕೂಡ ಡ್ರೆಸ್ಸಿಂಗ್ ರೂಮ್ ಅಂದ್ರೆ ಕೇವಲ ಆಟಗಾರರು ಬಟ್ಟೆ ಬದಲಿಸೋದು ಅಥವಾ ರೆಸ್ಟ್ ಮಾಡುವಂತ ಜಾಗ ಅಲ್ಲ. ಇಡೀ ತಂಡದ ಯಶಸ್ಸಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುವಂತ ಒಂದು ಪವಿತ್ರವಾದ ಜಾಗ ಅಂದ್ರೂ ಕೂಡ ತಪ್ಪಿಲ್ಲ. ಟೀಮ್ ಇಂಡಿಯಾದಲ್ಲಿ ಇಂಥ ಡ್ರೆಸ್ಸಿಂಗ್ ರೂಮ್ ಹೇಗಿದೆ ಅನ್ನೋ ಬಗ್ಗೆ ನಮ್ಮ ಕನ್ನಡಿಗ KL ರಾಹುಲ್ ಹಲವು ವಿಚಾರಗಳನ್ನ ಶೇರ್ ಮಾಡಿದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಅಷ್ಟು ಸೀನಿಯರ್ ಆದ್ರೂ ಕೂಡ ಅದೆಷ್ಟು ಸಿಂಪಲ್ KL ಅನ್ನೋದು ಕೂಡ ಗೊತ್ತಾಗಿದೆ. ರಾಹುಲ್ ಹೇಳಿದಂತ ಅಚ್ಚರಿಯ ವಿಚಾರಗಳು ಹಾಗೆ ಡ್ರೆಸ್ಸಿಂಗ್ ರೂಮ್ ಬಗೆಗಿನ ಮಹತ್ವದ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2014ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದಂತ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಟೈಮಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದಂತ KL ರಾಹುಲ್ ಒಂದು ಕಾಲದಲ್ಲಿ ತಂಡದ ಅತ್ಯಂತ ಕಿರಿಯ ಆಟಗಾರನಾಗಿದ್ರು. ಆದ್ರೆ ಈಗ 26 ವರ್ಷದ ಶುಭ್ಮನ್ ಗಿಲ್ ನಾಯಕತ್ವದ ತಂಡದಲ್ಲಿ ಅತ್ಯಂತ ಹಿರಿಯ ಬ್ಯಾಟರ್ ಆಗಿದ್ದಾರೆ. ಹೀಗಿದ್ರೂ ಕೂಡ ತಂಡದ ಜೂನಿಯರ್ಗಳಿಂದ ಕಲಿಯೋಕೆ ಎಕ್ಸ್ಪೀರಿಯನ್ಸ್ ಅಥವಾ ಸೀನಿಯಾರಿಟಿ ಅಡ್ಡಿಯಾಗಬಾರದು ಎನ್ನೋ ಮೂಲಕ ತಮ್ಮ ಸಿಂಪ್ಲಿಸಿಟಿಯನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ಬಳಿಕ ಭಾರತದ ಡ್ರೆಸ್ಸಿಂಗ್ ರೂಮ್ ಬಗೆಗಿನ ಹಲವು ವಿಚಾರಗಳನ್ನ KL ರಾಹುಲ್ ಬಿಚ್ಚಿಟ್ಟಿದ್ದಾರೆ. ತಂಡದಲ್ಲಿ ನಿಮ್ಮಿಂದ ಕಲಿಯಲ್ಲ ಎನ್ನುವ ಅಹಂಕಾರ ಯಾರಲ್ಲೂ ಇಲ್ಲ. ಭಾರತದ ಡ್ರೆಸ್ಸಿಂಗ್ ರೂಮ್ ವಾತಾವರಣದ ಬಗ್ಗೆ ಮಾತನಾಡಿರುವಂತ ರಾಹುಲ್, ತಂಡದಲ್ಲಿ ಯಾರು ಕೂಡ ನಿಮ್ಮಿಂದ ನಾನು ಏನನ್ನೂ ಕಲಿಯಲಾರೆ ಎನ್ನುವ ಅಹಂಕಾರ ಅಥವಾ ಅವರು ಅಷ್ಟೊಂದು ಪಂದ್ಯಗಳನ್ನಾಡಿದ್ದಾರೆ, ಅವರ ಬಳಿ ಹೋಗಿ ಹೇಗೆ ಮಾತನಾಡಲಿ ಎನ್ನುವಂತ ಸಂಕೋಚ ಅಥವಾ ನಾಚಿಕೆಯನ್ನ ಇಟ್ಕೊಂಡಿಲ್ಲ ಎಂದಿದ್ದಾರೆ. ಭಾರತ ತಂಡದ ಡ್ರೆಸ್ಸಿಂಗ್ ರೂಮ್ ಯಾವಾಗಲೂ ಕೂಡ ಫ್ರೀ ಆಗಿದೆ. ಆಟಗಾರರು ವಯಸ್ಸು ಅಥವಾ ಸೀನಿಯಾರಿಟಿ ಲೆಕ್ಕಿಸದೆ ಪರಸ್ಪರರಿಂದ ಕಲಿತಲೇ ಇರ್ತಾನೆ. ಹಿರಿಯ ಆಟಗಾರರೇ ಆಗಿರ್ಲಿ ಅಥವಾ 20 ಟೆಸ್ಟ್ ಪಂದ್ಯಗಳನ್ನಾಡಿರುವಂತ 20 ವರ್ಷದ ಯುವ ಆಟಗಾರನೇ ಇರಲಿ, ಸಹ ಆಟಗಾರನಿಗೆ ಸಹಾಯ ಮಾಡೋದು ಎಲ್ಲರ ಜವಾಬ್ದಾರಿ. ಹಿರಿಯ ಆಟಗಾರರಿಗೂ ಹೊಸ ಆಟಗಾರರಿಂದ ಕಲಿಯೋಕೆ ಮುಕ್ತ ಅವಕಾಶಗಳಿರುತ್ತೆ. ನಾನು ಕೂಡ ಯಶಸ್ವಿ ಜೈಸ್ವಾಲ್ ಅವರೊಂದಿಗೆ ಸ್ವೀಪ್ ಹಾಗೆ ರಿವರ್ಸ್ ಸ್ವೀಪ್ ಶಾಟ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೇನೆ ಎನ್ನುವ ಮೂಲಕ ಡ್ರೆಸ್ಸಿಂಗ್ ರೂಮ್ನ ಇಂಪಾರ್ಟೆನ್ಸ್ ಬಗ್ಗೆ ತಿಳಿಸಿದ್ದಾರೆ. ಹಾಗೆ ತಾವು ಟೆಸ್ಟ್ ತಂಡಕ್ಕೆ ಬಂದ ಆರಂಭದ ದಿನಗಳಲ್ಲಿ ಭಾರತೀಯ ತಂಡದಲ್ಲಿನ ತಮ್ಮ ಎಕ್ಸ್ಪೀರಿಯನ್ಸ್ನು ಕೂಡ ಶೇರ್ ಮಾಡಿದ್ದಾರೆ. ಅಲ್ಲಿ 60 ಅಥವಾ 70 ಟೆಸ್ಟ್ ಪಂದ್ಯಗಳನ್ನಾಡಿದಂಥ ಆಟಗಾರರು ಹಾಗೆ 20-30 ಪಂದ್ಯಗಳನ್ನ ಆಡಿದವರು ಕೂಡ ಇದ್ರು. ಸೊ ಅವರಿಂದ ಕಲಿಯೋಕೂ ಕೂಡ ಹಿರಿಯ ಆಟಗಾರರು ಸಿದ್ಧ ಇರ್ತಾ ಇದ್ರು. ಹೀಗಾಗಿ ನಾನು ಅವರೊಂದಿಗೆ ಮಾತನಾಡೋಕೆ ಸಾಧ್ಯವಿಲ್ಲ ಎಂದು ಹೇಳೋಕೆ ಆಟಗಾರರಲ್ಲಿ ಯಾವುದೇ ರೀತಿಯಾದಂಥ ನಾಚಿಕೆ ಅಥವಾ ಅಹಂ ಇರಲಿಲ್ಲ. ಹೀಗಾಗಿ ಯಾವಾಗಲೂ ಕೂಡ ಮುಕ್ತ ಡ್ರೆಸ್ಸಿಂಗ್ ಕೋಣೆಯಾಗಿದೆ. ಪರಸ್ಪರ ಆಟಗಾರರು ಕಲಿತಾನೆ ಇರ್ತಾರೆ ಎಂದಿದ್ದಾರೆ. ಅಷ್ಟಕ್ಕೂ ರಾಹುಲ್ ಡ್ರೆಸ್ಸಿಂಗ್ ರೂಮ್ ಬಗ್ಗೆ ಇಷ್ಟೆಲ್ಲ ಹೇಳೋಕೆ ಕಾರಣ ಕೂಡ ಇದೆ. ಪಂದ್ಯದ ಯಶಸ್ಸು ನಿರ್ಧಾರ ಮಾಡುವುದೇ ಡ್ರೆಸ್ಸಿಂಗ್ ರೂಮ್ ರಣತಂತ್ರ. ಆಟಗಾರರಿಗೆ ಡ್ರೆಸ್ಸಿಂಗ್ ರೂಮ್ ಅನ್ನೋದು ಒಂದು ಮನೆ ಇದ್ದಂಗೆ. ಅಲ್ಲಿ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದ್ದಾಗ, ಪೀಸ್ಫುಲ್ ಇದ್ದಾಗ ಮಾತ್ರನೇ ಆನ್ ಫೀಲ್ಡ್ ಪ್ರದರ್ಶನ ಕೂಡ ಅಂದುಕೊಂಡಂತೆ ಬರೋದು. ಅಲ್ಲಿ ನಡೆಯುವಂತ ತಂತ್ರಗಾರಿಕೆಗಳೇ ಮೈದಾನದಲ್ಲಿ ಎಕ್ಸಿಕ್ಯೂಟ್ ಆಗೋದು. ಇದೇ ಕಾರಣಕ್ಕೆ ಕ್ರಿಕೆಟ್ ನಲ್ಲಿ ಡ್ರೆಸ್ಸಿಂಗ್ ರೂಮ್ ಅನ್ನ ತಂಡದ ಇಂಜಿನ್ ರೂಮ್ ಅಥವಾ ಪವಿತ್ರ ತಾಣ ಎನ್ನಲಾಗುತ್ತೆ. ಮೈದಾನದಲ್ಲಿ 11 ಆಟಗಾರರು ಮಾತ್ರ ಆಡ್ತಾ ಇದ್ರು ಕೂಡ ಆ 11 ಜನರ ಯಶಸ್ಸನ್ನ ನಿರ್ಧಾರ ಮಾಡೋದು ಕೂಡ 4 ಗೋಡೆಗಳ ಮಧ್ಯೆ ಇರುವಂತ ವಾತಾವರಣ. ಟಾಸ್ ನಿಂದ ಹಿಡಿದು ಎದುರಾಳಿ ತಂಡದ ಪ್ರತಿ ಆಟಗಾರನ ಬೇಟೆ, ಮ್ಯಾಚ್ ನಡೆಯುವಾಗಲೇ ಪಿಚ್ನ ವರ್ತನೆ, ಪ್ರೆಷರ್ ನಿಂದ ಹೊರಬರೋಕೆ ಹಾಗೆ ಕೋಚ್ಗಳಿಂದ ಪಡೆಯುವಂತ ಸಲಹೆಗಳು, ಇನ್ನು ಕೋ ಪ್ಲೇಯರ್ಗಳ ಜೊತೆಗಿನ ಫನ್ನಿ ಮೂಮೆಂಟ್ಸ್, ಸೀನಿಯರ್ ಜೂನಿಯರ್ಗಳ ನಡುವಿನ ಬಾಂಡಿಂಗ್, ಪರಸ್ಪರ ಅನುಭವಗಳನ್ನ ಶೇರ್ ಮಾಡಿಕೊಳ್ಳೋದು ಅಥವಾ ಯಾವುದೋ ಒಂದು ದೊಡ್ಡ ಸೋಲಿನ ಬಳಿಕ ನಡೆಯುವಂತ ಸ್ಫೂರ್ತಿದಾಯಕ ಮಾತುಗಳೇ ಪ್ರತಿ ಆಟಗಾರನ್ನ ಮತ್ತಷ್ಟು ಗಟ್ಟಿ ಮಾಡ್ತಾ ಹೋಗುತ್ತೆ. ಸೊ ಇನ್ನೂ ಕೂಡ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ನೆಮ್ಮದಿ ಹಾಗೆ ಒಗ್ಗಟ್ಟು ಇತ್ತು ಅಂದ್ರೆ ಮಾತ್ರ ಮೈದಾನದಲ್ಲಿ ಪಂದ್ಯಗಳನ್ನ ಗೆಲ್ಲೋಕು ಕೂಡ ಸಾಧ್ಯ. ಇದನ್ನೇ KL ರಾಹುಲ್ ಅಷ್ಟೊಂದು ಸುಂದರವಾಗಿ ಹೇಳಿದ್ದಾರೆ. ತಾವೊಬ್ಬ ಹಿರಿಯ ಆಟಗಾರನಾಗಿದ್ರು ಕೂಡ ಯಾವ ಹಮ್ಮು ಬಿಮ್ಮು ಇಲ್ಲದೆ ಈಗಲೂ ನಾನು ಸಣ್ಣವರಿಂದ ಕಲಿತಲೇ ಇದ್ದೇನೆ ಎನ್ನೋ ಮೂಲಕ ಎಲ್ಲರ ಮನ ಗೆದ್ದಿದ್ದಾರೆ. ನಮಸ್ಕಾರ.